ಕಾಂಗ್ರೆಸ್ಗೆ ಈ ಇಬ್ಬರಿಂದ ಲಾಭನೂ ನಷ್ಟನೂ. ಪರಿಷತ್ಗೆ ದಿನೇಶ್ ಅಮೀನ್ ಮಠ್ ನಾಮನಿರ್ದೇಶನಕ್ಕೆ ವಿರೋಧ. ಮಾಧ್ಯಮ ಕೋಟಾದ ಅಡಿಯಲ್ಲಿ ದಿನೇಶ್ ಅಮೀನ್ ಮಠ್ ಶಿಫಾರಸು. ಎಸ್, ಕಾಂಗ್ರೆಸ್ಗೆ ಈ ಇಬ್ಬರಿಂದ ಲಾಭನೂ ನಷ್ಟನೂ. ಪರಿಷತ್ಗೆ ದಿನೇಶ್ ಅಮೀನ್ ಮಠ್ ನಾಮನಿರ್ದೇಶನಕ್ಕೆ ವಿರೋಧ. ಮಾಧ್ಯಮ ಕೋಟಾದ ಅಡಿಯಲ್ಲಿ ದಿನೇಶ್ ಅಮೀನ್ ಮಠ್ ಶಿಫಾರಸು. ಆದರೆ ಈ ಕೋಟಾದ ಅಡಿಯಲ್ಲಿ ನಾಮನಿರ್ದೇಶನಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ತಕರಾರು. ರಾಜ್ಯಪಾಲರಿಗೆ ದೂರು ಸಲ್ಲಿಸೋದಕ್ಕೆ ಬಿಜೆಪಿ ಜೆಡಿಎಸ್ನಿಂದ ತೀರ್ಮಾನ ಕೂಡ ಮಾಡಲಾಗ್ತದೆ. ದಿನೇಶ್ ಅಮೀನ್ ಮಠ್ ಹೆಸರು, ಈ ಒಂದು ಹೆಸರು ಶಿಫಾರಸಿಗೆ ಕಾಂಗ್ರೆಸ್ನಲ್ಲೂ ಕೂಡ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಎನ್ನುವಂತಹ ಕಾರಣವಷ್ಟೇ, ಸಿಎಂ ಸಿದ್ದರಾಮಯ್ಯ ಆಪ್ತ ಎನ್ನುವಂತಹ ಕಾರಣಕ್ಕಷ್ಟೇ ಅಮೀನ್ ಮಠ್ ಹೆಸರನ್ನ ಶಿಫಾರಸು ಮಾಡಲಾಗಿದೆ ಎನ್ನುವಂತಹ ಚರ್ಚೆಗೆ ಶುರುವಾಗಿದೆ. ದಿನೇಶ್ ಅಮೀನ್ ಮಠ್ ರಿಂದ ಕಾಂಗ್ರೆಸ್ಗೆ ನಯಾ ಪೈಸೆ ಲಾಭ ಆಗಲ್ಲ. ದಿನೇಶ್ ಅಮೀನ್ ಮಠ್ ಕೊಟ್ಟಂತಹ ಮಾತ್ರಕ್ಕೆ ಆ ಒಂದು ಸಮುದಾಯದ ಮತಗಳು ಬರೋದಿಲ್ಲ. ಹೀಗಾಗಿ ದಿನೇಶ್ ಅಮೀನ್ ಮಠ್ ಹೆಸರು ಶಿಫಾರಸಿಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಮೀಡಿಯಾ ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಷ್ಟೇ ಮಠ್ ಹೆಸರು ಶಿಫಾರಸು. ಅನಿವಾಸಿ ಭಾರತೀಯ ಸೇವೆ ಕೋಟಾದ ಅಡಿ ಆರತಿ ಕೃಷ್ಣ ಅವರ ಹೆಸರು ಶಿಫಾರಸು. ಆದರೆ ಈ ಹೆಸರಿನ ಶಿಫಾರಸಿನಿಂದಲೂ ಕೂಡ ಕಾಂಗ್ರೆಸ್ ಅನುಕೂಲ ಇಲ್ಲ ಅಂತ ಹೇಳಿ ಅಸಮಾಧಾನ. ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದವರನ್ನ ಪರಿಗಣಿಸುವ ಬದಲು ವ್ಯಕ್ತಿ ನಿಷ್ಠೆ ಇಟ್ಟವರಿಗೆ ಎಂಎಲ್ಸಿ ಸ್ಥಾನ ಕೊಡಲಾಗಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಸ್ ವೀಕ್ಷಕರೇ, ಒಟ್ಟು 4 ಹೆಸರನ್ನ ಸೂಚಿಸಲಾಗಿದೆ. ಆ 4ರಲ್ಲಿ ಮೊದಲನೆಯವರು ರಮೇಶ್ ಬಾಬು, ಎರಡನೇದಾಗಿ ಡಿಜಿ ಸಾಗರ್ ಅವರು, ಮೂರನೇದಾಗಿ ದಿನೇಶ್ ಅಮೀನ್ ಮಠ್, ನಾಲ್ಕನೇದಾಗಿ ಆರತಿ ಕೃಷ್ಣ. 2 ಜನರಿಂದ ಲಾಭ ಇದೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಮಾತನಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ರಮೇಶ್ ಬಾಬು ಹಾಗೂ ಡಿಜಿ ಸಾಗರ್ ಅವರ ಹೆಸರನ್ನ ಶಿಫಾರಸು ಮಾಡಿದಾರಲ್ಲ, ಅದಕ್ಕೆ ಯಾವುದೇ ತಕರಾರನ್ನ ಕಾಂಗ್ರೆಸ್ನಲ್ಲಿ ತೆಗಿತಾ ಇಲ್ಲ. ಕಾರಣ ಏನು ಅಂತಂದ್ರೆ, ರಮೇಶ್ ಬಾಬು ಅವರು ಕೆಪಿಸಿಸಿ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾಗಿಯೂ ಇದ್ದಾರೆ. ಹಾಗೆ ವಕೀಲ, ಸಮಾಜ ಸೇವೆ, ಸಹಕಾರ ಕ್ಷೇತ್ರದ ಕೋಟಾದ ಅಡಿಯಲ್ಲಿ ನಾಮನಿರ್ದೇಶನಕ್ಕೆ ಅವರನ್ನ ಶಿಫಾರಸು ಮಾಡಲಾಗಿದೆ. ಎರಡನೇದಾಗಿ ಡಿಜಿ ಸಾಗರ್ ಅವರ ಹೆಸರು. ಡಿಜಿ ಸಾಗರ್ ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾಗಿ ಇರುವವರು. ಹಾಗೆ ಅವರನ್ನ ಈ ಒಂದು ವಿಚಾರಕ್ಕೆ ಶಿಫಾರಸು ಕೂಡ ಮಾಡಲಾಗಿದೆ. ಅಂದ್ರೆ ದಲಿತ ಮತಗಳು ಕ್ರೌಢೀಕರಣ ಆಗುತ್ತೆ ಅನ್ನೋದು ಅವಳ ರಾಜಕೀಯ ಆಗಿರಬಹುದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಹೆಸರನ್ನ ಸೂಚಿಸಿದ್ದು ಓಕೆ, ಇವರ ಹೆಸರನ್ನ ಸೂಚಿಸಿದ್ದು ನಮ್ಗೇನು ತಕರಾರಿಲ್ಲ ಅಂತ. ಇನ್ನು ತಕರಾರಿರೋದು ಕಾಂಗ್ರೆಸ್ನಲ್ಲಿ ಯಾರ ಹೆಸರು ಸೂಚಿಸಿದ್ದಕ್ಕೆ ಅನ್ನೋದನ್ನ ನೋಡೋದಾದ್ರೆ, ದಿನೇಶ್ ಅಮೀನ್ ಮಠ್ ನಾಮನಿರ್ದೇಶನಕ್ಕೆ ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಮಾಧ್ಯಮ ಕೋಟಾದ ಅಡಿಯಲ್ಲಿ ದಿನೇಶ್ ಅಮೀನ್ ಮಠ್ ಅವರ ಹೆಸರನ್ನ ಶಿಫಾರಸು ಮಾಡಲಾಗಿತ್ತು. ರಾಜ್ಯ ಸರ್ಕಾರ ಒಂದಿಷ್ಟು ಜನರ ಹೆಸರನ್ನ ಶಿಫಾರಸು ಮಾಡುತ್ತೆ. ಅದಕ್ಕೆ ರಾಜ್ಯಪಾಲರು ಆಯ್ತು ಸರಿ ಅಂತ ಸಂಹಿತೆಯನ್ನು ಕೊಡ್ತಾರೆ. ಇಲ್ಲಿ
ಮಾಧ್ಯಮ ಕೋಟಾದ ಅಡಿಯಲ್ಲಿ ದಿನೇಶ್ ಅಮೀನ್ ಮಟ್ಟು ಅವರನ್ನ ಶಿಫಾರಸು ಮಾಡಲಾಗಿತ್ತು. ಆದರೆ ಆ ಒಂದು ಕೋಟಾದ ಅಡಿಯಲ್ಲಿ ನಾಮನಿರ್ದೇಶನಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ಈಗ ತಕರಾರು ಶುರುವಾಗಿದೆ. ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ನಿಂದ ತೀರ್ಮಾನ ಕೂಡ ಮಾಡಲಾಗಿದೆ. ಅದು ಯಾವ ರೀತಿ? ನೀವು ಅವರ ಹೆಸರನ್ನ ಶಿಫಾರಸು ಮಾಡಿದ್ದಕ್ಕೆ ಸಂಹಿತೆಯನ್ನು ಕೊಟ್ರಿ ಅನ್ನುವಂತಹ ವಿಚಾರಗಳನ್ನ ಮಾತನಾಡೋರಿದ್ದಾರೆ. ದಿನೇಶ್ ಅಮೀನ್ ಮಟ್ಟು ಹೆಸರು ಶಿಫಾರಸ್ಸಿಗೆ ಕಾಂಗ್ರೆಸ್ನಲ್ಲೂ ಕೂಡ ವಿರೋಧವಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಎನ್ನುವಂತಹ ಕಾರಣಕ್ಕಷ್ಟೇ ಅಮೀನ್ ಮಟ್ಟು ಹೆಸರನ್ನ ಶಿಫಾರಸು ಮಾಡಲಾಗಿದೆ ಅಂತ ಕಾಂಗ್ರೆಸ್ನಲ್ಲಿದ್ದವರು ಮಾತನಾಡ್ಕೊಳ್ತಾ ಇದ್ದಾರೆ. ದಿನೇಶ್ ಅಮೀನ್ ಮಟ್ಟೂರಿಂದ ಕಾಂಗ್ರೆಸ್ಗೆ ನಯಾ ಪೈಸಾ ಲಾಭ ಇಲ್ಲ. ದಿನೇಶ್ ಅಮೀನ್ ಮಟ್ಟು ಕೊಟ್ಟ ಮಾತ್ರಕ್ಕೆ ಈ ಸಮುದಾಯದ ಮತ ಬರುತ್ತೆ ಅನ್ನುವಂತಹ ನಂಬಿಕೆ ನಮಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ದಿನೇಶ್ ಅಮೀನ್ ಮಟ್ಟು ಹೆಸರು ಶಿಫಾರಸ್ಸಿಗೆ ಕಾಂಗ್ರೆಸ್ನಲ್ಲೇ ವಿರೋಧಗಳ ಮೇಲೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಮೀಡಿಯಾ ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಷ್ಟೇ ಮಟ್ಟು ಅವರ ಹೆಸರು ಶಿಫಾರಸ್ಸಾಗಿದೆ. ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು? ಕಾಂಗ್ರೆಸ್ನವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಬ್ಬರ ಹೆಸರನ್ನ ಅವರು ತಗೊಂಡಿದ್ದಾರೆ. ಅನಿವಾಸಿ ಭಾರತೀಯ ಸೇವೆ ಕೋಟಾದ ಅಡಿಯಲ್ಲಿ ಆರತಿ ಕೃಷ್ಣ ಅವರ ಹೆಸರನ್ನ ಶಿಫಾರಸು ಮಾಡಲಾಗಿತ್ತು. ಆದರೆ ಆ ಒಂದು ಹೆಸರಿನ ಶಿಫಾರಸಿನಿಂದಲೂ ಕೂಡ ಕಾಂಗ್ರೆಸ್ ಅನುಕೂಲ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದವರನ್ನ ಪರಿಗಣಿಸುವ ಬದಲು ವ್ಯಕ್ತಿನಿಷ್ಠೆ ಇಟ್ಟವರಿಗೆ MLC ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಸಮಾಧಾನ ಕಾಂಗ್ರೆಸ್ನಲ್ಲೇ ಶುರುವಾಗಿದೆ. ಇನ್ನು ಕಾದ್ ನೋಡಬೇಕು ಕಾಂಗ್ರೆಸ್ ಅವರು ಅದನ್ನ ಸಮಾಧಾನ ಮಾಡಿ ಅವರನ್ನೆಲ್ಲರನ್ನೂ ಕೂಡ ಸಮಾಧಾನ ಮಾಡ್ತಾರೋ ಅಥವಾ ಇದು ಹಿಂಗೆ ಮುಂದುವರಿಯುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.